ಈಗಷ್ಟೇ ಮಾಹಿತಿ ಬರ್ತಾ ಇದೆ. ಇದರದ್ದೊಂದು ಹಿಂಗೊಂದು ಆಗತ್ತೆ ಅನ್ನುವ ಮಾಹಿತಿ ಇತ್ತು. ಸಿದ್ದರಾಮಯ್ಯನವರ ಪತ್ನಿ ವಾಪಸ್ ತಗೊಳ್ಳಿ ನಿಮ್ಮ ಸೈಟನ್ನು ಅಂದ ಕೂಡಲೇ ಮೂಡ ವಾಪಸ್ ತಗೊಂಡು ಬಿಡುತ್ತೆ ಅನ್ನುವ ಮಾಹಿತಿ ಇತ್ತು. ಈಗ ಅದೇ ಬರ್ತಾ ಇದೆ. ಪತ್ರ ಬರೆದ 24 ಗಂಟೆಯೊಳಗೆ ಮೂಡಾದವರು ಸೈಟ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಮತ್ತೊಂದು ಸುತ್ತಿನ ಕಾನೂನು ಸಂಘರ್ಷಕ್ಕೆ ಮುನ್ನುಡಿ ಇದು. ಮತ್ತೊಂದು ಸುತ್ತಿನ ಕಾನೂನು ಸಂಘರ್ಷಕ್ಕೆ ಮುನ್ನುಡಿ. ಪತ್ನಿ ಪತ್ರ ಬರೆದಿನ್ನು 24 ಗಂಟೆಗಳಾಗಿಲ್ಲ. ಆಗಲೇ ಅವರ ಹೆಸರಿನ ಖಾತೆಗಳನ್ನು ರದ್ದುಪಡಿಸಲಾಗಿದೆ. ಈ ಮ್ಯಾಟರ್ ಕೋರ್ಟ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ, ನೆನಪಿಟ್ಕೊಳ್ಳಿ. ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿದ್ದ ಖಾತೆಯನ್ನ ರದ್ದುಪಡಿಸಲಾಗಿದೆ. ಇಡಿ ಇಕ್ಕಳದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದ ಭಾಗದಂತೆ ಇದು ಕಾಣಿಸ್ತಾ ಇದೆ. ಇಡಿ ತನಿಖೆ ಆರಂಭಗೊಳ್ಳುವುದೇ ಆಸ್ತಿಯನ್ನು ಅಟ್ಯಾಚ್ ಮಾಡಿಕೊಳ್ಳುವ ಮೂಲಕ. ಈಗ ಅಟ್ಯಾಚ್ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಸೈಟೇ ಇಲ್ಲ. ಮೂಡಾದ ಹೆಸರಿಗಾಗೋಗಿದೆ ಸೈಟ್ಗಳು. ಸೈಟ್ಗಳು ಈಗ ಸಿದ್ದರಾಮಯ್ಯ ಪತ್ನಿಯ ಹೆಸರಿನಲ್ಲಿಲ್ಲ. ನಮ್ಮ ಮೈಸೂರು ರಿಪೋರ್ಟರ್ ಮಧು ಇಂದ ಹೆಚ್ಚಿನ ಮಾಹಿತಿ ತಗೊಳ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಪ್ರಶಾಂತ್, ಅವಸರದಲ್ಲಿ ಮಾಡಿಕೊಂಡ ಇನ್ನೊಂದು ಅಧ್ವಾನದಂತೆ ಕಾಣಿಸ್ತಾ ಇದೆ ನನಗಿದು. ಅದೇ ನಿಶ್ಚಿತವಾಗಿ, ಯಾಕಂದರೆ ಪ್ರಕರಣ ಕೋರ್ಟ್ನಲ್ಲಿದ್ದಾಗ ಹೈಕೋರ್ಟ್ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟ ಆದೇಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇರುವಾಗ ಏಕಾಏಕಿ ಸೈಟ್ಗಳನ್ನು ವಾಪಸ್ ಕೊಟ್ಟರು, ಅವ್ರ ಸೈಟ್ಗಳನ್ನು ರದ್ದುಪಡಿಸ್ಬಿಟ್ರು, ಅದನ್ನು ಸುಪರ್ದಿಗೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶವೇ ಇದೆ. ಯಾವುದೇ ಕಾರಣಕ್ಕೂ ವಿಕ್ಟಿಮ್ಮು ಮತ್ತು ಆರೋಪಿ ಇಬ್ಬರೂ ಕೂಡ ಒಬ್ರಿಗೊಬ್ಬರು ರಾಜಿ ಮಾಡ್ಕೊಂಡ್ಬಿಟ್ರು. ಇದರಲ್ಲಿ ವಿಕ್ಟಿಮ್ ಯಾರು ಅಂತಕ್ಕಂಥದ್ದು ನೋಡಿದಾಗ ನ್ಯಾಚುರಲಿ ಮೂಡ ಸರ್ಕಾರ, ಯಾಕಂದರೆ ಮೂಡಾಗೆ 14 ಸೈಟ್ಗಳನ್ನು ಕೊಟ್ಟಿದ್ದರಿಂದ ಹಾನಿಯಾಗಿದೆ ಅಂತಕ್ಕಂಥದ್ದು. ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಗಳ ಕುಟುಂಬ. ಅವರಿಬ್ಬರೂ ಕೂಡ ಒಂದಾಗಿ ರಾಜಿ ಮಾಡ್ಕೊಂಡ್ಬಿಟ್ರೆ ಈ ಪ್ರಕರಣ ಮುಗಿಯತ್ತಾ ಅಂತಕ್ಕಂಥದ್ದು ನೋಡುವ ಒಂದು ಭಾಗ.
ಇನ್ನೊಂದು ಒಂದೇ ನಿಮಿಷ ರೀ, ಮಧು ನಮ್ಮ ಜೊತೆಗೆ ಲೈನ್ನಲ್ಲಿ ಇದ್ದಾರೆ. ಮಧು, ಇದೇ ನಿಜಾನಾ? ಇದು ನಿಜವಾಗ್ಲೂ ಖಾತೆ ಕ್ಯಾನ್ಸಲ್ ಮಾಡಿದಾರಾ? ಅಂದ್ರೆ ಈಗ ಆ ಸೈಟಿನ ದಾಖಲೆಗಳನ್ನು ತೆಗೆದ್ರೆ ಮೂಡಾದ ಸೈಟು ಅಂತ ಬರುತ್ತಾ ಈಗ? ಅಜಿತ್, ಅದನ್ನ ಇಸಿಯನ್ನ ತೆಗಿಬೇಕಾಗತ್ತೆ. ಇಸಿಯನ್ನ ತೆಗೆದ್ರೆ ಖಂಡಿತವಾಗ್ಲೂ ಕೂಡ ಇಸಿಯಲ್ಲಿ ಅದು ಈಗ ಏನು ಅಪ್ಡೇಟ್ ಅನ್ನ ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾತೆಯನ್ನ ರದ್ದು ಮಾಡಿ ಅದು ಇಸಿಯಲ್ಲಿ ರಿಫ್ಲೆಕ್ಟ್ ಆಗಬೇಕು. ಅಲ್ಲಿವರೆಗೆ ಅಷ್ಟೇ ವೆಯ್ಟ್ ಮಾಡಬೇಕಾಗತ್ತೆ. ಈಗ ಅಟ್ ಪ್ರೆಸೆಂಟ್ ಹೆಚ್ಚುವರಿ ಜಿಲ್ಲಾ ನೋಂದಣಿಕಾಧಿಕಾರಿ ಕಚೇರಿ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ ಏನಿದೆ ಆ ಸೆಕ್ಷನ್ ನಲ್ಲಿ ಇದ್ದೀನಿ. ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿದ್ದಾರೆ, ಅದ್ರ ಜೊತೆಗೆ ಸೆಕ್ರೆಟರಿಯಲ್ಲಿದ್ದಾರೆ. 3 ಅಧಿಕಾರಿಗಳು ಕೊಠಡಿಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಅದೇ ಪ್ರೊಸೆಸ್ ನಡೀತಾ ಇದೆ. ಅವರ ಮುಂದೆ ಪಾರ್ವತಿ ಅವರ ಆ ಒಂದು ಫೈಲ್ ಏನಿದೆ ಆ ಫೈಲ್ ಇರುವಂತದ್ದು. ಈಗ ಅದು ಆದ ನಂತರದಲ್ಲಿ ಈಗ ಮಾಹಿತಿ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ತರಾತುರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಮಧ್ಯಾಹ್ನ ಸಾಮಾಜಿಕ ಕಾರ್ಯಕರ್ತರೊಬ್ಬರನ್ನ ಗಂಗರಾಜ್ ಅವ್ರನ್ನ ಮಾತಾಡ್ಸುವಾಗ ಒಂದು ಮಾತು ಹೇಳಿದ್ರು. ಇಲ್ಲಿ ಅಲ್ರಿ, ಮೂಡಾದಿಂದ ಪಾರ್ವತಿ ಅವರಿಗೆ ಸೈಟ್ ಬರುವಾಗ್ಲೂ ಪಾರ್ವತಿ ಅವ್ರ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರೋದಿಲ್ಲ. ಈಗ ಪಾರ್ವತಿ ಅವರಿಂದ ಮೂಡಾಕ್ ವಾಪಸ್ ಸೈಟ್ ಹೋಗೋವಾಗ್ಲೂ ಪಾರ್ವತಿ ಅವ್ರ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದಿಲ್ವಾ? ಇಲ್ಲ, ನಾನು ಈಗ ಅಷ್ಟು ಪ್ರೆಸೆಂಟ್ ಇರುವಂತ ವಿಚಾರವನ್ನ ಸಿಚುವೇಶನ್ ಅನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಮಾಹಿತಿ ಬಂದಾಗ ಪಾರ್ವತಿ ಅವರು ಇಲ್ಲಿ ಬಂದು ಅವರ ಸಹಿ ಏನಿರುತ್ತೆ ಆ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಇಲ್ಲಿ ಕತೆ ರದ್ದಾಯ್ತು ಅಂತೇಳಿ ಆ ತಕ್ಷಣವೇ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಈಗ ಇರ್ತಕ್ಕಂಥ ಸಿಚುವೇಶನ್ ಅನ್ನ ಹೇಳ್ತಾ ಇದ್ದು. ಮುಂದುವರಿದ ಭಾಗ ಅಂದ್ರೆ ಅವ್ರು ಬಂದಾದ ನಂತರದಲ್ಲಿ ಮುಂದುವರಿದ ಭಾಗ ಏನಿದೆ, ಮುಂದುವರೆದ ಭಾಗವನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಖಾತೆಯನ್ನ ರದ್ದು ಮಾಡ್ಲಿಕ್ಕೆ ಜೊತೆಗೆ ಅದೇನು ಮೂಡಾಗಿ 14 ಸೈಟ್ಗಳನ್ನ ವಾಪಸ್ವನ್ನ ಪಡ್ಕೊಳ್ಳುವಂತದಕ್ಕೆ ಏನೆಲ್ಲ ಅಂಶಗಳನ್ನ ಸೇರಿಸ್ಬೇಕು ಆ ಏನು ಸಿಸ್ಟಮ್ ನಲ್ಲಿ ಆ ಒಂದು ಕೆಲಸವನ್ನ ಇರ್ತಕ್ಕಂಥ ಉಪ ನೋಂದಣಾಧಿಕಾರಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಸದ್ಯಕ್ಕೆ ಗಮನಿಸ್ತಾ ಇದ್ದೀವಿ. ಅಜಿತ್, ಎಸ್ ಪ್ರಶಾಂತ್, ನನಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಅವಸರದಲ್ಲಿ ಇನ್ನೊಂದು ತಪ್ಪು ಮಾಡ್ಕೊಂಡ್ರಿ ಇವರು ಅಂತ. ಅಜಿತ್, ಮ್ಯಾಟರ್ ಕೋರ್ಟ್ನಲ್ಲಿದ್ದಾಗ, ಎಸ್ ದಟ್ಸ್ ವಾಟ್, ಪ್ರಕರಣ ನ್ಯಾಯಾಲಯದಲ್ಲಿದ್ದಾಗ ವಿಚಾರಣಾಧೀನತೆ ಇರತಕ್ಕಂಥ ಸಂದರ್ಭದಲ್ಲಿ ನೋಡಿ, ಪಾರ್ವತಮ್ಮನವರಿಗೆ ಸೈಟ್ಗಳನ್ನು ನಾವು ವಾಪಸ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಪತ್ರ ಬರೆಯುವ ಅಧಿಕಾರ ಇದೆ, ಅವರು ಯಾವತ್ತೂ ಬರೀಬೋದು. ಆದರೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಮೂಡ ಇಷ್ಟೊಂದು ತರಾತುರಿಯಲ್ಲಿ, ಯಾಕಂದರೆ ಇಡೀ ಹೈಕೋರ್ಟು, ಜನಪ್ರತಿನಿಧಿಗಳ ನ್ಯಾಯಾಲಯ, ರಾಜ್ಯಪಾಲರ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಇರ್ತಕ್ಕಂಥದ್ದೇ ಈ 14 ಸೈಟ್ಗಳ ಬಗ್ಗೆ. ಹೀಗಾಗಿ ಮೂಡ ಅದನ್ನು ತೆಗೆದುಕೊಳ್ಳುವಾಗ ಒಂದು ಸಲ ನ್ಯಾಯಾಲಯದ ಒಂದು ಅವಗಾಹನೆಗೆ ಈ ಪ್ರಕರಣವನ್ನು ತರಬೇಕಿತ್ತು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನಿಸುತ್ತೆ. ಯಾಕಂದರೆ ತರಾತುರಿಯಲ್ಲಿ ಅವ್ರು ಕೊಟ್ಬಿಟ್ರು, ಇವ್ರು ತೆಗೆದುಕೊಂಡ್ಬಿಟ್ರು. ಹಾಗಾದರೆ ತನಿಖೆಯ ಸ್ಟೇಟಸ್ ಏನಿರುತ್ತೆ? ಅದು ಆ ಪ್ರಶ್ನೆ ನಿಶ್ಚಿತವಾಗಿ ಉದ್ಭವವಾಗುತ್ತೆ. ಯಾಕಂದರೆ ಇಡೀ ಮೂಡ ಕಮಿಷನರ್ ಹೋಗಿ ನಿಂತ್ಕೋಬೇಕಾಗತ್ತೆ ಕೋರ್ಟ್ನಲ್ಲಿ. ನೋಡಿ, ಈಗ ಮುಖ್ಯಮಂತ್ರಿಗಳೇ ನಿಂತ್ಕೊಂಡಿರುವಾಗ ಮೂಡ ಕಮಿಷನರ್ ನಿಂತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಅವ್ರು ಕೊಟ್ಟಾಕ್ಷಣ ನೀವು ನ್ಯಾಯಾಲಯದ ಗಮನಕ್ಕೆ ತರಬೇಕು. ಹೌದು, ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೀತಾ ಇದೆ, ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡಿದೆ. ಅದರ ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್, ಒಂದು ಹೈಕೋರ್ಟ್ ಹೇಳ್ತಾ ಇದೆ ಈ ಪ್ರಕರಣದಲ್ಲಿ ಅಬ್ಯೂಸ್ ಆಫ್ ಪವರ್ ನಡೆದಿದೆ, ಈ ಪ್ರಕರಣದಲ್ಲಿ ಅನ್ಡ್ಯೂ ಅಡ್ವಾಂಟೇಜ್ ಇದೆ. ಅದನ್ನು ಇಲ್ಲಿಯವರೆಗೂ ಕೂಡ ಆರೋಪಿಯಾಗಿರ್ತಕ್ಕಂಥವ್ರು ಪ್ರಶ್ನೆ ಮಾಡಿಲ್ಲ, ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಹಾಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಈ ಮೂಲ ಪ್ರಕರಣ ಇದೆ ಅಲ್ಲಿ ಹೋಗಿ ಅದರ ಅವಗಾಹನೆಗೆ ತಂದು ನಾವು ತೆಗೆದುಕೊಳ್ಳಬೇಕೋ ಬೇಡವೋ ಅವರು ಪತ್ರವನ್ನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಟೇಬಲ್ ಮಾಡಬೇಕಿತ್ತು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕಂದರೆ ಮೇಲ್ನೋಟಕ್ಕೆ ಅವ್ರು ತೆಗೆದುಕೊಂಡ್ಬಿಟ್ರು, ಅವ್ರು ಕೊಟ್ಟರು, ಇವ್ರು ತೆಗೆದುಕೊಂಡ್ಬಿಟ್ರು ಅಂತಕ್ಕಂಥದ್ದಾದರೆ ನಾಳೆ ಇಡೀ ಪ್ರಕರಣದ ಔಚಿತ್ಯ ಏನು ಅಂತಕ್ಕಂಥ ಪ್ರಶ್ನೆ ಈ ಇಡೀ ಮೂಡ ಅದನ್ನು ವಾಪಸ್ ತೆಗೆದುಕೊಂಡ್ಬಿಟ್ರೆ ಬರುತ್ತೆ. ಮತ್ತು ಮೂಡಾಗ ಅಧಿಕಾರ ಉಂಟಾ? 14 ಸೈಟ್ಗಳನ್ನು ನೀವೇ ನಿಯಮದ ಪ್ರಕಾರ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಮುಖ್ಯ ಕಾರ್ಯದರ್ಶಿಗಳು ರಾಜ್ಯಪಾಲರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹೌದು, ಮುಖ್ಯ ಕಾರ್ಯದರ್ಶಿಗಳೇ ಏನು ಪತ್ರ ಬರೀತಾರೆ, 50-50 ಅನುಪಾತದ ಪ್ರಕಾರ ಕೊಟ್ಟಿರ್ತಕ್ಕಂಥ ಒಂದು ಏನು ಸೈಟ್ ಹಂಚಿಕೆ ಇತ್ತು ಅದು ನಿಯಮಬದ್ಧವಾಗಿದೆ ಅಂತಕ್ಕಂಥದ್ದನ್ನು ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡ್ವೊಕೇಟ್ ಜನರಲ್ ಅವರ ಕಾನೂನು ಒಪಿನಿಯನ್ನಲ್ಲಿ ಈ ಅಂಶಗಳು ಸ್ಪಷ್ಟವಾಗಿದ್ದಾಗ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ಅವರ ಹಕ್ಕು. ಇಟ್ ಈಸ್ ಹರ್ ಪ್ರಿಯಾರಿಟಿವ್ ಟು ಗಿವ್ ಬ್ಯಾಕ್. ಅದನ್ನು ಯಾವ ಹಂತದಲ್ಲಿ ಕೊಡಬಾರ್ದು ಅಂತಕ್ಕಂಥದ್ದನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೊಟ್ಟ ತಕ್ಷಣ ನಾವು ಅದನ್ನು ಮೂಡಕ್ಕೆ ತೆಗೆದುಕೊಂಡು ಬಿಟ್ವಿ ಅಂತಕ್ಕಂಥದ್ದು ಕಾನೂನುಬದ್ಧ ಆಗಿದೆನಾ ಅಥವಾ ನ್ಯಾಯಾಲಯದಲ್ಲಿ ಪ್ರಕರಣ, ಈಗ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ಇದ್ದರೂ ಕೂಡ ನೀವು ನ್ಯಾಯಾಲಯಕ್ಕೆ ಹೋಗಿ ಒಂದು ಅಫಿಡವಿಟನ್ನು ಸಲ್ಲಿಸಿ ಅವ್ರು ಕೊಟ್ಟಿದ್ದಾರೆ,
ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದೆ ಹೇಳಿ ಅನ್ನೋದನ್ನು ನ್ಯಾಯಾಲಯದ ಗಮನಕ್ಕೆ ತರಬೇಕಿತ್ತು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಇನ್ನೊಂದು ಏನೋ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ತಗೊಳ್ತಾ ಇದೆ. ಇಡಿ ECIRನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನನ ತುಂಬ ಜನ ಹೇಳ್ತಾ ಇದ್ದಾರೆ. ಇಡಿ ತನಿಖೆ ಆರಂಭಗೊಳ್ಳೋದೇ ಪ್ರಾಪರ್ಟಿ ಅಟ್ಯಾಚ್ ಮಾಡಿಕೊಳ್ಳುವ ಮೂಲಕ. ಪ್ರಾಪರ್ಟಿ ಪಾರ್ವತಿಯವರ ಹೆಸರಿಗೆ ಇಲ್ಲ ಅಂದರೆ ಏನು ಮಾಡುತ್ತೆ ಇಡಿ ಅಂತಾರೆ. ಅದೇ ನನಗೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ಗಿಂತ ಇಡಿಯ ಬಂಧನದ ಭೀತಿ ಕೂಡ ನಿಶ್ಚಿತವಾಗಿದೆ. ಹೌದು. ಹಾಂ. ಎರಡನೇದು, ಈಗ ಇಡಿ ನಾಳೆ ಏನಾದರೂ ಒಂದು ನೋಟಿಸನ್ನು ಕೊಟ್ಟರೆ ಆಗ ಮುಖ್ಯಮಂತ್ರಿಗಳು ಇದನ್ನು ನೋಡಿ 14 ಸೈಟನ್ನು ನಾನು ವಾಪಸ್ ಕೊಟ್ಟಿದ್ದೀನಿ, ಇದರಲ್ಲಿ ಮನಿ ಲಾಂಡ್ರಿಂಗ್ ನಡೆದಿದೆ ಅಂತಕ್ಕಂಥದ್ದನ್ನು ಮತ್ತೆ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಈ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದನ್ನು ಬಳಸ್ಕೊಳ್ತಾರಾ ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ. ಇಲ್ಲಿರು ಇಡೀ ಅಂದರೆ ಈಗ ನೋಡಿ ಅವರು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾಳೆ ನ್ಯಾಯಾಲಯದಲ್ಲಿ ಮತ್ತೆ ಪ್ರಕರಣಗಳು ಬಂದಾಗ ಅಲ್ಲಿ ವಾದ ಮಂಡನೆ ಆದಾಗ ಸ್ಪಷ್ಟವಾಗುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳ ಕಡೆಯಿಂದ ಅಥವಾ ಮುಖ್ಯಮಂತ್ರಿಗಳ ಆಪ್ತರಿಗೂ ನಾನು ಅನೇಕರಿಗೆ ಮಾತನಾಡಿದೆ, ಸ್ಪಷ್ಟತೆ ಇಲ್ಲ. ಆದರೆ ಮೇಲ್ನೋಟಕ್ಕೆ 1-2-3 ಅಂಶಗಳು ಅನಿಸ್ತಾ ಇವೆ ಅಜಿತ್. ಒಂದು ನೋಡಿ, ಕ್ರಿಮಿನಾಲಿಟಿ ಮೇಲೆ ಅಂದರೆ ಈ ಪ್ರಕರಣ ಅಬ್ಯೂಸ್ ಆಫ್ ಪವರ್ ಅಂತಕ್ಕಂಥದ್ದನ್ನು ಏನು ಹೈಕೋರ್ಟ್ ಹೇಳಿದೆ, ಪ್ರಕರಣದ ಮೇಲೆ ಇದರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಇರಲ್ಲ. ಕರೆಕ್ಟ್. ಆದರೆ ಅವರು ವಾಪಸ್ ಕೊಟ್ಟಿದ್ದೀನಿ ಅನ್ನುವ ಕಾರಣಕ್ಕೆ ನಾಳೆ 2 ಸಂಗತಿಗಳು ನನಗೆ ಮೇಲ್ನೋಟಕ್ಕೆ ಅನಿಸ್ತಾವೆ. ಒಂದು, ಇಡೀ ಮನಿ ಲಾಂಡ್ರಿಂಗ್ ಅಂತಕ್ಕಂಥದ್ರಲ್ಲಿ ಏನಾದರೂ ECIR ಅನ್ನೇನು ದಾಖಲಿಸಿದೆ, ನಾಳೆ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ನ್ಯಾಚುರಲಿ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹೋಗ್ತಾರೆ. ಎಸ್. ಆಗ ನೋಡಿ, ನಾನು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀನಿ, ಹಾಗಾಗಿ ಅದರಲ್ಲಿ ಮನಿ ಲಾಂಡ್ರಿಂಗ್ ಅಂತಕ್ಕಂಥದ್ದೇನಿಲ್ಲ, ಉಳಿದಿದ್ದು ಲೋಕಾಯುಕ್ತ ಪ್ರಕರಣ ತನಿಖೆ ಮಾಡ್ತಾ ಇದೆ, ಲೋಕಾಯುಕ್ತ ಪ್ರಕರಣವನ್ನು ತನಿಖೆ ಮಾಡಲಿ ಅಂತಕ್ಕಂಥದ್ದು ಹೇಳ್ಬೋದು. ನಂಬರ್ 1. ನಂಬರ್ 2, ಸ್ನೇಹಮಯಿ ಕೃಷ್ಣ ನಾಳೆ ಏನು ಹೈಕೋರ್ಟ್ನಲ್ಲಿ ಈಗ ಮೊನ್ನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಆ ಅರ್ಜಿಯ ವಿಚಾರಣೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಹೇಳ್ತಾರೆ, CBI ಪ್ರಕರಣವನ್ನು ಕೊಡಿ ಅಂತಕ್ಕಂಥದ್ದನ್ನು ಸ್ನೇಹಮಯಿ ಕೃಷ್ಣ ಹೇಳ್ತಾರೆ. ಆಗ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆ ನಡಿಬಹುದು ಅಂತ ಅನಿಸುತ್ತೆ. ನೋಡಿ, 14 ಸೈಟ್ ನಾನು ವಾಪಸ್ಸೇ ಕೊಟ್ಟಿದ್ದೀನಿ, ಲೋಕಾಯುಕ್ತ ಇಸ್ ಇನ್ವೆಸ್ಟಿಗೇಟಿಂಗ್ ದ ಮ್ಯಾಟರ್, ವೈ CBI ವಾಂಟ್ ಟು ಇಂಟರ್ಫಿಯರ್ ಆರ್ ವೈ ಯು ಆರ್ ಬ್ರಿಂಗಿಂಗ್ ಇನ್ CBI ಕ್ವೆಶ್ಚನ್ ಕುಡ್ ಬಿ ಆಸ್ಕ್ಡ್ ಬೈ ಸಿದ್ದರಾಮಯ್ಯ. ಅದು ನನಗನ್ಸುತ್ತೆ. ಅಲ್ಲಿ ಏನಾಗಬಹುದು, CBI ಒಳಗಡೆ ಬರದೇ ಇದ್ರೆ ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಬಹುದು. ಬಂಧನ ಇಲ್ಲ ಅಂದರೆ ಪೊಲಿಟಿಕಲ್ ಒಂದು ರೀತಿ ಪೊಲಿಟಿಕಲ್ ವೆಂಡೆಟಾ ಕಾರಣದಿಂದ ಈ ತನಿಖೆ ಪೊಲಿಟಿಕಲ್ ರಾಜಕೀಯ ಅಷ್ಟರ ಮೇಲೆ ನಡ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ ಅಂತ ಹೇಳ್ಬೋದು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಅನಿವಾರ್ಯ ಪರಿಸ್ಥಿತಿ ಬರೋದಿಲ್ಲ, ಸದ್ಯಕ್ಕೆ ಬರಲಿಕ್ಕಿಲ್ಲ ಅಂತ ಆ ಕಾರಣದಿಂದ ಇದೊಂದು ಈ ರೀತಿಯ ವಾಪಸ್ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಅನಿಸುತ್ತೆ. ಇಲ್ಲರ ಬೇರೆ ಈಗ ನೋಡಿ, 14 ಸೈಟ್ಗಳ ಅಟ್ಯಾಚ್ ಆಗುವ ಒಂದೇ ಒಂದು ಕಾರಣದಿಂದ ವಾಪಸ್ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಗಾಟ್ ಇಟ್. ಓಕೆ. ಇಡೀ ತನಿಖೆಯಲ್ಲಿ ಅಟ್ಯಾಚ್ ಆಗೇ ಆಗುತ್ತೆ ಮುಂದಿನ ಹಂತದಲ್ಲಿ. ಆದರೆ ಈಗ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ನಾಳೆ EDI ಮನಿ ಲಾಂಡ್ರಿಂಗಲ್ಲಿ ಬಂಧನದ ಸಾಧ್ಯತೆಯನ್ನು ತಳ್ಳಿ ಹಾಕಬೇಕು. ಪ್ರಕರಣವನ್ನು CBIಗೆ ಹಸ್ತಾಂತರಿಸ್ತಕ್ಕಂಥ ಏನೊಂದು ಸ್ನೇಹಮಯಿ ಕೃಷ್ಣ ಅವರ ಮನವಿ ಇದೆ, ಅದನ್ನೂ ಕೂಡ ಒಂದು ರೀತಿ ಇನ್ಫ್ರಕ್ಚುಯಸ್ ಮಾಡಬೇಕು. ಲೋಕಾಯುಕ್ತ ಬೇಕಾದರೆ ತನಿಖೆಯನ್ನು ನಡೆಸಲಿ, ನಾಳೆ ಲೋಕಾಯುಕ್ತ ಕೋರ್ಟ್ ಇದರ ಬಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಮಾನ ತೆಗೆದುಕೊಳ್ಳಿ. ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಅದು ಪ್ರಾಯಶಃ ಕಾರ್ಡ್ಸ್ನಲ್ಲಿ ಇದ್ದಂಗಿದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.